ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 4 ವರ್ಷದ ನಂತರ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ದೇಶ ಬದಲಾಗೋಗಿದೆ, ನಾನಿರೋ ಸ್ಥಳನೂ ಬದಲಾಗೋಗಿದೆ. ಇವಾಗ ಮೇನ್ ಪಾಯಿಂಟ್ ಏನಂದರೆ, ಇವತ್ತಿಂದು ಯಶು ಇಲ್ಲಿ ಬರ್ತಾ ಇದ್ದಾಳೆ, ಅಂದರೆ ನನ್ನ ಹೆಂಡತಿ ಬರ್ಲಿನಿಗೆ ಬರ್ತಾ ಇದ್ದಾಳೆ. ಸೊ ಅವಳು ಬಂದು ಲ್ಯಾಂಡ್ ಆಗೋದು ಜರ್ಮನಿಲಿ, ಫ್ರಾಂಕ್ಫರ್ಟಲ್ಲಿ. ಅಲ್ಲಿಗೆ ಹೋಗಿ ಕರ್ಕೊಂಬರ್ಬೇಕು ಅವಳನ್ನ. ಅವಳಿಗೆ ಗೊತ್ತಿಲ್ಲ ನಾನು ಬರ್ತಾ ಇರೋದು, ಬಟ್ ನಾನು ಅಲ್ಲಿಗೆ ಹೋಗಿ ಫ್ರಾಂಕ್ಫರ್ಟಿಂದ ಅವಳ ಕರ್ಕೊಂಬರ್ತೀನಿ. ಈ ವಿಡಿಯೋ ಸೀರೀಸಲ್ಲಿ ಕೆಲವೊಂದು ಯುರೋಪ್ ಟ್ರಿಪ್ನ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ನಾನು ನನ್ನ ರೂಮ್ ಬಿಟ್ಟು ಟ್ರೈನ್ ಸ್ಟೇಷನ್ಗೆ ಹೋಗ್ತಾಯಿದ್ದೀನಿ. ನನಗೆ ಇಲ್ಲೊಂದು ಲೋಕಲ್ ಟ್ರೈನ್ ತೊಗೋಬೇಕು. ಲೋಕಲ್ ಟ್ರೈನ್ ತೊಗೊಂಡು ಇಲ್ಲಿಂದ ಸೀದಾ ಸೆಂಟ್ರಲ್ ಸ್ಟೇಷನ್ಗೆ ಹೋಗಬೇಕು, ಬರ್ಲಿಂದು. ಅಲ್ಲಿಂದ ನನಗೆ 5 hours ಜರ್ನಿ. ಒಂದು ಟ್ರೈನ್ ಬುಕ್ ಮಾಡಿದ್ದೀನಿ. ಅಲ್ಲಿ ಎಸ್ ಅಂತ ಬರ್ತಿದೆಯಲ್ಲ, ಅದೇ ಲೋಕಲ್ ಟ್ರೈನ್ ಸ್ಟೇಷನಲ್ಲಿ. ಸೊ ಅಲ್ಲಿಂದ ನಾನು ಒಂದು ಸ್ಟಾಪ್ ಹಿಂದೆ ಹೋಗಿ ಆ ಸ್ಟಾಪಿಂದ ಅಗೇನ್ ಬರ್ಲಿನ್ ಸೆಂಟ್ರಲ್ ಸ್ಟೇಷನ್ಗೆ ಹೋಗಬೇಕು. ಇನ್ನೂ ತಿಂಡಿ ಮಾಡಿಲ್ಲ. ತಿಂಡಿ ಫ್ರೂಟ್ಸ್ ಕ್ಯಾರಿ ಮಾಡಿದ್ದೀನಿ ಬಾಕ್ಸಲ್ಲಿ. ಟೈಮ್ ಆಗೋಯ್ತು ಆಲ್ರೆಡಿ. ಇಲ್ಲಿಂದ ಹೋಗೋಕ್ಕೆ ನನಗೆ 40 ನಿಮಿಷ ಬೇಕು. 40 ನಿಮಿಷದಲ್ಲಿ ಇವ್ರದ್ದೇನಾದ್ರು ಒಂದು ಸ್ವಲ್ಪ ಟ್ರೈನ್ ಲೇಟ್ ಆಗೋದ್ರು ಶಿವಾಯ ನನ್ನ ಟ್ರೈನು. ಅದೊಂದು ದೊಡ್ಡ ಗೋಲ್ ಇಲ್ಲಿ. ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಮ್ಯಾಕ್ಸಿಮಮ್ ಪಂಕ್ಚುವಲ್ ಆಗಿರ್ತಾರೆ, ಯಾವುದ್ರಲ್ಲಿ ಡೌಟೇ ಬೇಡ. ಹೋಯ್ತು ಟ್ರೈನ್ ಬಂದಿದೆ. ಗಾಟ್ ಇಟ್. ಇದು ಫಸ್ಟ್ ಸ್ಟಾಪ್. ಇಲ್ಲಿಂದ ನಾನು ಮತ್ತೆ ಇನ್ನೊಂದು ಟ್ರೈನ್ ತೊಗೋಬೇಕು ಸೆಂಟ್ರಲ್ ಸ್ಟೇಷನ್ಗೆ. ಹೇಳ್ದಂಗೆ ಅದು ಎಲ್ಲಿ ಬರುತ್ತೆ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ನೋಡಬೇಕು. ಪ್ಲ್ಯಾಟ್ಫಾರ್ಮ್ 3 ಎಲ್ಲಿದೆಯಪ್ಪ? 3 S5. ಸೊ ಅಲ್ಲಿ ನೋಡ್ಬೋದು S5. 4 minutes ಇದೆ. ಇವರು ಜರ್ಮನು ಕರ್ಮ ಹುಡ್ಕ. ಸಾರಿ, ಆ ಕಡೆ ಹೋಗ್ಬೇಕು. ಎಸ್, ಟ್ರೈನ್ ಬಂತು. ಬರ್ಲಿನ್ ಅಪ್ಪನು ಸೆಂಟ್ರಲ್ ಸ್ಟೇಷನ್ ಬಂದಾಯಿತು. ಇದು ಆ್ಯಕ್ಚುಲಿ ಆಚೆಯಿಂದ ಸಕ್ಕತ್ತಾಗಿ ಕಾಣಿಸುತ್ತೆ, ದೊಡ್ಡ ಸ್ಟೇಷನು. ಇವ್ರದ್ದು ಏರ್ಪೋರ್ಟ್ಗಿಂತ ಬರ್ಲಿನ್ ಸ್ಟೇಷನ್ನೇ, ಟ್ರೈನ್ ಸ್ಟೇಷನ್ನೇ ಚೆನ್ನಾಗಿರೋದು ಆ್ಯಕ್ಚುಲಿ. ನನಗೆ ಇವಾಗ ಟ್ರೈನ್ ಇರೋದು ಇನ್ನೂ 30 minutes ಇದೆ. ಹೆಂಗೋ ಪುಣ್ಯ ಬೇಗ ಬಂದೆ. ನಾನು ಲೇಟ್ ಆಯಿತು ಅಂದ್ಕೊಂಡೆ, ಬೇಗ ಬಂದೆ. ನೋಡಿ, ದೊಡ್ಡ ಮಾಲ್ ಥರ ಇರುತ್ತೆ. ಎನಿವೇಸ್, ನನಗಿವಾಗ ಟ್ರೈನ್ ಇರೋದು 3rd ಪ್ಲ್ಯಾಟ್ಫಾರ್ಮ್ ಅನಿಸುತ್ತೆ. ಟಿಕೆಟ್ ನೋಡಬೇಕು. ಪ್ಲ್ಯಾಟ್ಫಾರ್ಮ್ 3 ಹೋಗೋಣ ಹುಡ್ಕೊಂಡು. ಓಕೆ, ಬಂದೆ 3ನೇ ಪ್ಲ್ಯಾಟ್ಫಾರ್ಮ್ಗೆ. ಫ್ರಾಂಕ್ಫರ್ಟ್ ಟ್ರೈನ್ ಹಾಕಿದಾರಾ? ಇನ್ನೂ ಆ ಟೈಮಿಗೆ ಟ್ರೈನೇ ಅನೌನ್ಸ್ ಮಾಡಿಲ್ಲ. ಟೈಮ್ ಟೇಬಲಲ್ಲಿ ಒಂದು ಚೆಕ್ ಮಾಡ್ಕೊಬಿಡ್ತೀನಿ, ಟೈಮ್ ಟೇಬಲಲ್ಲಿ. ಆಮೇಲೆ ನಮ್ಮ ಮೇಲೆ ಹೋಗ್ಬಿಟ್ಟು ಏನಾದ್ರು ತಿನ್ನೋಕೆ ಸಿಕ್ಕಿದ್ರೆ ಚೆನ್ನಾಗಿರೋದು ತಗೊಂಡು. ಶಾಪಿಂಗ್ ಮಾಲ್ ಥರ ಎಲ್ಲ ಸಿಗತ್ತಿಲ್ಲ ಅಲ್ಲಿ. ಮೆಕ್ಡೊನಾಲ್ಡ್ಸ್. ಆ್ಯಕ್ಚುಲಿ ಯಾವ ಮಾಲೂ ಈ ಥರ ಇಲ್ಲ ಇಲ್ಲಿ ಇಡೀ ಬರ್ಲಿನಲ್ಲಿ. ನನಗೆ ಪ್ಲ್ಯಾಟ್ಫಾರ್ಮ್ 3 ಮೆನ್ಷನ್ನೇ ಮಾಡಿಲ್ಲ ನನ್ನ ಟ್ರೈನ. ಇನ್ನೂ ಒಂದು 3-4 ಟ್ರೈನ್ ಇದೆ ಪ್ಲ್ಯಾಟ್ಫಾರ್ಮ್ಗೆ. ಅದೆಲ್ಲ ಹೋದ್ಮೇಲೆ ಬರುತ್ತೆ. ಇಲ್ಲಿ ಟೈಮ್ ಟೇಬಲ್ ಇದೆ. ಬ್ಯಾಸಲ್ ಬ್ಯಾನ್ ಆಫ್ 3. ಓಕೆ, ಅಲ್ಲೇ ನೋ ಪ್ರಾಬ್ಲಮ್. ಏನೋ ತಿನ್ನೋಕೆ ಸಿಗುತ್ತಾ ನೋಡ್ತೀನಿ. ಸಿಗುತ್ತೆ, ಇಲ್ಲ ಸಿಗುತ್ತೆ. ಏನು ತಿನ್ನೋದು ಅಂತ ನೋಡ್ಬೇಕು. ವಾವ್, ಡ್ರಿಂಕಿಂಗ್ ಡೋನಟ್ಸ್ ಬೇಡ, ಬೆಳಗ್ಗೆನೇ ಶುಗರ್ ಇಲ್ಲ. ಪ್ರಾಬ್ಲಿ ಫ್ರಾಂಕ್ಫರ್ಟಲ್ಲೇ ತಿಂತೀನಿ. ಇಲ್ಲೇನೋ ಬೇಡ, ಅಲ್ಲಿಗೆ ಹೋದ್ಮೇಲೆ ಹೆಂಗಿದ್ರು ಹೊಟ್ಟೆ ಹಸಿಯುತ್ತೆ. ಸೊ ಫ್ರಾಂಕ್ಫರ್ಟಲ್ಲಿ ತಿನ್ನೋದು ಬೆಸ್ಟು. ಇಲ್ಲಿ ನನಗೆ ಹೆಂಗಿದ್ರು ಬಾಕ್ಸ್ ಇದೆ, ಚಿಕನ್ ಇದೆ, ಪೈನಾಪಲ್ ಇದೆ. ಸೊ ಅದನ್ನು ಬ್ರಂಚ್ ಥರ ತಿಂದು 4 hours ಜರ್ನಿ. ಫ್ಲಿಕ್ಸ್ ಟ್ರೈನಲ್ಲಿ ಮಜಾ ಏನಂದರೆ ಹೆವಿ ಸ್ಪೀಡಾಗಿ ಹೋಗ್ತಾರೆ. ಅರೆ ಯೂಶ್ವಲಿ ಅಲ್ಲಿದೆಯಲ್ಲ ಆ ಟ್ರೈನ್ ಐಸು, ಯಶುನ ಪಿಕ್ ಮಾಡಿ ನಾವು ಬರ್ತಾ ಆ ಟ್ರೈನಲ್ಲಿ ಬರ್ತೀವಿ. ಅದು ಈ ಬುಲೆಟ್ ಟ್ರೈನ್ ಅಂತೆಲ್ಲ ಕೇಳಿರ್ತೀರಲ್ಲ, ಆ ಥರ ಸ್ಪೀಡ್ ಅದು. ಸಕ್ಕತ್ತಾಗಿ ಬರ್ತಾನೆ. ಯುರೋಪದ ಬ್ಯೂಟಿ ಏನು ಗೊತ್ತಾ? ಇಲ್ಲಿ ನೋಡಿ, ಜ್ಯೂರಿಕ್ಗೆ ಇಲ್ಲಿಂದ ಟ್ರೈನಲ್ಲಿ ಹೋಗ್ಬೋದು.
ಜ್ಯೂರಿಕ್ ಸ್ವಿಟ್ಜರ್ಲ್ಯಾಂಡ್ ಕ್ಯಾಪಿಟಲ್ ಅಲ್ವಾ. ನೋಡಿ ಹೇಳಿಲ್ಲ, 3ನೇ ಪ್ಲ್ಯಾಟ್ಫಾರ್ಮಲ್ಲಿತ್ತು ನನ್ನ ಟ್ರೈನು. ತುಪ್ಕಂತ ತೆಗೆದು 4ಕ್ಕೆ ಹಾಕ್ಬಿಟ್ಟ. ಆ ಕಡೆ ಎಲ್ಲರೂ 7-8ಕ್ಕೆ ಹಾಕ್ಬಿಡ್ಬೇಕಾಯ್ತು. ಸರ್ಕಸ್ ನೋಡ್ಬೇಕಾಯ್ತು ನಂದೀಗ. ಆಲ್ ಸೆಟ್. ಹೆಂಗೋ ವಿಂಡೋ ಸೀಟ್ ಸಿಕ್ಕಿದೆ, ಬಟ್ ಏನು ಅಷ್ಟು ವ್ಯೂ ಕಾಣಿಸೋದು ಅನ್ಸುತ್ತೆ. ಡಾರ್ಕ್ ಇದೆ ಗ್ಲಾಸ್, ಪರವಾಗಿಲ್ಲ ವ್ಯೂ. ಇವಾಗ ಸ್ವಲ್ಪ ಕಾಣಿಸ್ತಾ ಇದೆ, ನೋಡ್ಬೋದು. ಇಲ್ಲಾಂದರೆ ಟೈಮ್ ಪಾಸ್ ಆಗೋದು ಕಷ್ಟ. ಫುಲ್ ಡಾರ್ಕ್ ಮಾಡಿಬಿಟ್ಟಿದ್ರೆ ಏನು ನೋಡ್ಕೊಂಡು ಕೂತ್ಕೊಳ್ಳಿ ನಾನು. ಬುಕ್ಕಿದೆ, ಬುಕ್ಕು ನನ್ನ ಹತ್ರ. ಫೈನಲಿ ಫ್ರಾಂಕ್ಫರ್ಟ್ ರೀಚ್ ಆಯಿತು. ನನಗೆ 2 ಅವರ್ ಕಾಯ್ಬೇಕು ಇವಾಗ. ಎಷ್ಟು ಟ್ರೈನ್ ಇರೋದೇ, ಫ್ಲೈಟ್ ಇರೋದೇ 6:30 ಲ್ಯಾಂಡ್ ಆಗೋದು. ಟೈಮ್ ಇನ್ನೂ 3:45. ಫಸ್ಟು ತಿನ್ನೋಕ್ಕೆ ಏನಾದರೂ ಹುಡುಕ್ಬೇಕು ನಾನು. ಡೋನರ್ ಸಿಗುತ್ತೆ, ಅದನ್ನೇ ತಿನ್ನೋದು. ಡೋನರ್ ಇಲ್ಲ ಗೈಸ್, ಕ್ಯಾನ್ಸಲ್. ಇಲ್ಲೇನೋ ಸಖತ್ತಾಗಿದೆ. ಸ್ಯಾಂಡ್ವಿಚ್ ಓಕೆ, ನೈಸ್. 2 ತಗೋಬೋದು. ಒಂದು ಕ್ರಂಚಿ ಚಿಕನ್, ಒಂದು ಇದೊಂದು ತಗೋಬೋದು. ಎಗ್ಗಿದೆ. ಇದೊಂದು ಕ್ರಂಚಿ ಚಿಕನ್ ಚೆನ್ನಾಗಿದೆ. ಬಟ್ ನಾನು ರೆಸ್ಟ್ ರೂಮ್ಗೆ ಹೋಗ್ಬೇಕು ಫಸ್ಟು. ರೆಸ್ಟ್ ರೂಮ್ಗೆ ಹೋಗ್ಬೇಕು. ಒಂದು ತಗೋತೀನಿ. ರೆಸ್ಟ್ ರೂಮ್ ಎಲ್ಲಿದೆ? ಎಸ್, ಕ್ರಂಚಿ ಚಿಕನ್ ಬರ್ಗರ್ ತೊಗೊಂಡೆ ಗೈಸ್. ಬಸ್ ಬಂತು. ಇವಾಗ ಸೀದಾಗಿತ್ತು. ಎಸ್, ಫೈನಲಿ ಫ್ರಾಂಕ್ಫರ್ಟ್ ಏರ್ಪೋರ್ಟ್. ಅರೈವಲ್ ಎಲ್ಲಿ ಅಂತ ಹುಡುಕ್ತಾ ಇದ್ವಿ. ಅಲ್ಲಿದೆ DNE. ಸೊ DNE ಈ ಕಡೆ. ಪ್ರಾಬ್ಲಿ ಇನ್ನೊಂದು 1.5 ಅವರ್ ಆಗುತ್ತೆ. ಅವಳಿಗೆ ಲ್ಯಾಂಡಿಂಗ್ ಇರೋದೇ 6:40. ಬಂದಾದಮೇಲೆ ಪ್ರಾಬಬ್ಲಿ 1 ಅವರ್ ಆಗ್ಬೋದು ಇಮಿಗ್ರೇಷನ್ ಎಲ್ಲ ಮುಗಿಸೋಕ್ಕೆ. ಸೊ ನನಗೆ 2 ಅವರ್ ವೆಯ್ಟಿಂಗ್. ಸಿ ಯು ದೆನ್. ಯಶು ಬಂದಮೇಲೆ. ಇನ್ನೂ ಬಂದಿಲ್ಲ ಆಚೆ. 7:45 ಆಯಿತು. ಆಲ್ಮೋಸ್ಟ್ 8 ಗಂಟೆಗೆ 12 ನಿಮಿಷ. ಫ್ಲೈಟರು ಆಚೆ ಬಂದುಬಿಟ್ರು. ಮೇಡಮ್ ಮಾತ್ರ ಬಂದಿಲ್ಲ. ಇಲ್ಲಿ ಮೇಡಮ್ ಕ್ಲೂ ಇಲ್ಲ. ಯಾವಾಗ ಬಂದೆ? ನಾನು ಆಗಲೇ ಬಂದೆ 4 ಗಂಟೆಗೆ. ಓ ಮೈ ಗಾಡ್, ಯಾರು ಅಂತ ನೋಡ್ತಾ ಇದ್ದೆ. ಮೆಕ್ಡೊನಾಲ್ಡ್ಸ್ ಇಲ್ಲೇ ಕೂರೋಣ. ಆಲ್ರೈಟ್ ಗೈಸ್, ಊಟ ಮಾಡಿದ್ದಾಯಿತು. ಮೆಕ್ಡೊನಾಲ್ಡ್ಸಲ್ಲಿ ತಿಂದಿದ್ದೀವಿ, ಎಲ್ಲ ಮುಗಿಸಿ ಇವಾಗ ನೆಕ್ಸ್ಟು ಟ್ರೈನ್ ಕ್ಯಾಚ್ ಮಾಡೋಕ್ಕೆ ಹೋಗಬೇಕು. ಅದೇ ಐಸ್ ಟ್ರೈನ್ ತೋರಿಸೋದ್ನಲ್ಲ ಬೆಳಗ್ಗೆ, ಅದಕ್ಕೆ ಹೋಗಿ ಕ್ಯಾಚ್ ಮಾಡಿ ಇಲ್ಲಿಂದ ಸ್ಟ್ರೈಟ್ ಬರ್ಲಿನ್. ಎಲ್ಲೂ ಸ್ಟಾಪ್ ಇಲ್ಲ. 6 ಅವರ್ಸ್ 7 ಅವರ್ಸ್ ಜರ್ನಿ. ಯಾಕೆಂದರೆ ಸುತ್ಕೊಂಡು ಹೋಗ್ತಾನೆ. ಡೈರೆಕ್ಟ್ ಐಸ್ ಸಿಕ್ಕಲಿಲ್ಲ ನನಗೆ, ಯಾಕೆಂದರೆ ಲೇಟ್ ನೈಟ್ ಆಯ್ತಲ್ಲ, ಸಿಗಲಿಲ್ಲ. ಸೊ ಇಲ್ಲಿಂದ ನೆಕ್ಸ್ಟ್ ಬರ್ಲಿನಲ್ಲಿ ಹೋಗಿ ಶಾಪಿಂಗ್ ಮಾಡಬೇಕು ಇನ್ನು ಟ್ರಿಪ್ಗೋಸ್ಕರ. ಎಲ್ಲಿಗೆ ಏನೇನು ಶಾಪ್ ಮಾಡ್ತೀವಿ ಅನ್ನೋದ ತೋರಿಸ್ತೀನಿ, ಬನ್ನಿ ಹೋಗೋಣ. ಫೈನಲಿ ಬರ್ಲಿನ್ ರೀಚ್ ಆಗೋದಿದ್ದೀವಿ. ಇವಾಗ ಕರೆಂಟ್ಲಿ ಝೂಲಾಜಿಕಲ್ ಗಾರ್ಡನಲ್ಲಿದ್ದೀವಿ. ಇಲ್ಲಿಂದ ನಮ್ಮನೆ. ಇನ್ನೂ ಒಂದು ಟ್ರೈನ್ ತೊಗೊಂಡ್ರೆ ನಮ್ಮನೆ. ಇಲ್ಲಿ U2 ತೊಗೊಂಡ್ರೆ ಮನೆಗೆ ಹೋಗಿ ಅಲ್ಲಿಂದ ಶಾಪಿಂಗ್ ಹೋಗ್ಬೇಕು. ಇವತ್ತಿನ ಸ್ಕೆಡ್ಯೂಲ್. ಏನು ಸೈಜು? ಸ್ಮಾಲಾ? ನೋಡಿ 2 ಹಾಕಿ, ಸ್ಮಾಲು ಮೀಡಿಯಮ್ 2. ಹುಡುಗರಿಗೆ ಇದು ಚೆನ್ನಾಗೈತಲ್ಲ, ವೈಟು ಚೆನ್ನಾಗಿದೆ. ಎಸ್ ಗೈಸ್, ಇದನ್ನು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೈಜ್ ಇಲ್ಲಿ ಲಾರ್ಜ್. ಏನಾಗಿದೆ ಇದು? ಓಕೆ, ಚೆನ್ನಾಗಿದೆ. ಇವೆರಡು ತೊಗೊಂಡ್ವಿ ಗೈಸ್. ಫೈನಲಿ ಒಂದು ಜಾಕೆಟು, ಒಂದು ಸ್ವೆಟ್ರು ಡನ್ ಆಯಿತು ಸರ್. ಅಲ್ಲಿ ನೋಡು, ಇದೇನಿದು ಒಂಥರ ಚೆನ್ನಾಗೈತಲ್ಲ. ಏನಿಲ್ಲ, ಇದು ಪ್ಲಾಸ್ಟಿಕ್ಕು.
ಓ ಮೈ ಗಾಡ್ 24,000 20,000 ಸ್ಟಾರ್ ವಾರ್ಸ್ ಎಷ್ಟಿದೆ ಲೈಟ್ ಬರೋದು ಮದ್ದು ನೋಡು ಎಷ್ಟಿದೆ ಎಲ್ಲಿ ಪ್ರೈಸೇ ಹಾಕಿಲ್ಲ ಇದು ರೈಟ್ ಗೈಸ್ ಇಲ್ಲಿಗೆ ಈ ವಿಡಿಯೋ ಎಂಡು ಜಾಕೆಟ್ ತೊಗೊಂಡಿದ್ದಾಯಿತು ಮತ್ತೆ ನಾಳೆ ಸಿಗೋಣ ಅಲ್ಲಿವರೆಗೂ ನಿಮ್ಗೆ ಗೊತ್ತೇ ಏನು ಮಾಡಬೇಕು ಅಂತ ಪ್ಲೀಸ್ ಬಾಯ್